ನಮಸ್ತೆ ವೀಕ್ಷಕರೇ, ಶುಭಮಸ್ತು. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ಇವತ್ತಿನ ದಿನ ಈ ಮೂಲ ನಕ್ಷತ್ರದಲ್ಲಿ ಹುಟ್ಟವರು ಯಾವ ರೀತಿಯಾಗಿ ಇರ್ತಾರೆ, ಮತ್ತು ಸಾಮಾನ್ಯವಾಗಿ ಮೂಲ ನಕ್ಷತ್ರ ಅಂದ ಮಾತ್ರಕ್ಕೆ ಅವರನ್ನು ಒಂದು ರೀತಿಯಾಗಿ ಬೇರೆ ರೀತಿಯಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ. ಇದ್ರ ಜೊತೆಗೆ ಅಶ್ವಿನಿ ಮಖ ಮೂಲ ನಕ್ಷತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಮತ್ತು ಇವತ್ತು ಸೆಪ್ಟೆಂಬರ್ 1 ಹಿನ್ನೆಲೆಯಲ್ಲಿ ಇವತ್ತು ಯಾರ್ಯಾರಿಗೆ ಶುಭ, ಯಾರ್ಯಾರಿಗೆ ಅಶುಭ, ಸೆಪ್ಟೆಂಬರ್ 1 ಏನನ್ನ ಸೂಚಿಸುತ್ತೆ, ಇವತ್ತು ಏನೆಲ್ಲ ಲಾಭಗಳು ಇರುತ್ತೆ, ಮತ್ತು ಸೆಪ್ಟೆಂಬರ್ 1 ಹುಟ್ಟಿದವರಿಗೆ ಏನೆಲ್ಲ ಲಾಭ, ಏನೆಲ್ಲ ಒಳಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕ್ರಿಸ್ಟಲ್ ಜ್ಯೋತಿಷಿ ಮೇತಾ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಇವತ್ತು ಸೆಪ್ಟೆಂಬರ್ 1 ಹುಟ್ಟಿದವರಿಗೆ ಯಾವ ರೀತಿಯಾಗಿ ಶುಭ ಮತ್ತು ಇದರಿಂದ ಏನೆಲ್ಲ ಲಾಭಗಳಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋದಾದ್ರೆ ನೋಡಿ, 1 ಅಂತ ಬಂದರೆ ಫಸ್ಟ್ ಆ 1 ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. 1, 10, 19, 1, 10, 19, 28 ಅನ್ನೋದು ಈ 1 ಕ್ಯಾಟಗರಿಗೆ ಬರುತ್ತೆ. ಸೊ ಈ 1ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರ ಅವರ ಒಂದು ಕ್ಯಾರೆಕ್ಟರ್ ಹೇಗಿರುತ್ತಪ್ಪ ಅಂತಂದರೆ, ಅವ್ರಿಗೆ ನಾಯಕತ್ವದ ಗುಣ ಇರುತ್ತೆ, ಮತ್ತು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ, ಎಲ್ಲ ಸರ್ಕಾರದ ಒಂದು ಕೆಲಸದಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ವಾ, ತುಂಬ ಚೆನ್ನಾಗಿ ಗೊತ್ತಿರ್ತಾರೆ. ಅದೇ ರೀತಿ ಒಂದು ಪ್ಲಸ್ಸು ಒಂದು ಮೈನಸ್ ಆ ಥರ ಇರುತ್ತೆ. ಎಲ್ಲರಿಗೂ ಒಂದೇ ಥರ ಕ್ವಾಲಿಟೀಸ್ ಇರೋದಿಲ್ಲ. ಸೊ ಅತಿ ಹೆಚ್ಚು ನೋಡಿ, ತುಂಬ ಒಂದು ಡ್ರಿಂಕ್ಸ್ ಮಾಡೋದು, ಮದ್ಯಪಾನ ಆಗಿರ್ಬೋದು ಅಥವಾ ಧೂಮಪಾನ ಆಗಿರ್ಬೋದು, ಮತ್ತು ಎಲ್ಲೋ ಒಂದು ಕಡೆ ಪಾರ್ಟಿ ಪಬ್ಗಳು ಹೋದಾಗ ಅವರ ಒಂದು ಇಷ್ಟಕ್ಕೆ ಅವರು, ಯಾಕಂದರೆ ನೋಡಿ ಈ 1ನೇ ತಾರೀಕಲ್ಲಿ ಹುಟ್ಟಿರೋರೇ ಯಾವುದೋ ಒಂದು ದೇಶದಲ್ಲಿ ಅತಿ ಡ್ರಗ್ಸ್ ಮಾಫಿಯಾಗೆ ಇದಾಗಿರೋವಂಥವ್ರು, ಗುರು ಆಗಿರೋವಂಥ ಒಬ್ಬ ಅವನು ಇದೇ ಡೇಟಲ್ಲಿ ಹುಟ್ಟಿರ್ತಾನೆ. ಸೊ ಅತಿ ಹೆಚ್ಚು ಈ ಡ್ರಗ್ಸ್ ಅಡಿಕ್ಟ್ ಆಗಿರೋದು ಅಥವಾ ಏನಾದರೂ ಅದನ್ನು ಸಪ್ಲೈ ಮಾಡೋದಾಗಿರ್ಬೋದು, ಈ ರೀತಿಗಳಲ್ಲಿ ದುಡ್ಡು ಮಾಡಿರೋರು ಕೂಡ ಇದ್ದಾರೆ. ಅದು ಕೂಡ ಈ 1, 10, 19, 28ನೇ ತಾರೀಕಲ್ಲಿ ಹುಟ್ಟಿರೋರೇ ಆಗಿರ್ತಾರೆ. ಸೊ ಏನು ಪ್ಲಸ್ ಕ್ವಾಲಿಟಿ ಮತ್ತು ಮೈನಸ್ ಕ್ವಾಲಿಟಿ ಎರಡೂ ಈ ನಂಬರಲ್ಲಿ ಇರುತ್ತೆ. ಸೊ ನೋಡಿ, ಇವಾಗ 1 ಅಂತ ಅಂದಾಗ ನೋಡಿ, 1 ಮತ್ತು 3 ನಿಮ್ಮ ವೆಹಿಕಲ್ ನಂಬರ್ ಆಗಿರ್ಬೋದು, ನಿಮ್ಮ ಗಾಡಿ ನಂಬರು, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಒಂದು ಮನೆ ನಂಬರು ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು, ಎಲ್ಲೆಲ್ಲಿ ನಿಮಗೆ 1, 3 ಅನ್ನೋದು ಪಾಸ್ ಆಗುತ್ತೆ ಅಲ್ಲೆಲ್ಲ ತುಂಬ ಶುಭ ಫಲವನ್ನು ನೋಡ್ತೀರಾ. ಅಂದರೆ ಅದು ನಿಮಗೆ ಪಾಸಿಟಿವ್ ಆಗುತ್ತೆ. ನೀವೇನೇ ಕೆಲಸ ಮಾಡಿದ್ರು ಕೂಡ ನಿಮ್ಮ ಫೋನ್ ನಂಬರಲ್ಲಿ 13 ಅನ್ನೋ ನಂಬರು 1 ಪಕ್ಕ 3 ಅಥವಾ 3 ಪಕ್ಕ 1 ಇರ್ಬೋದು. ಅದ್ರ ಜೊತೆ ನೋಡಿ 1 ಮತ್ತು 4 ಎಲ್ಲಿ ಪಾಸ್ ಆಗಿರುತ್ತೆ, ನಿಮ್ಮ ಫೋನ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಬ್ಯಾಂಕ್ ನಂಬರ್ ಆಗಿರ್ಬೋದು, ನಿಮ್ಮ ಮನೆ ನಂಬರ್ ಆಗಿರ್ಬೋದು, ಹೀಗೆ 1, 3, 1, 4 ಅನ್ನೋದು ಎಲ್ಲಿ ಪಾಸ್ ಆಗಿರುತ್ತೆ ಅಲ್ಲೂ ಕೂಡ ತುಂಬ ಪಾಸಿಟಿವ್ನ ನೋಡ್ತೀರಾ, ತುಂಬ ರಾಜಯೋಗವನ್ನು ನೋಡ್ತೀರಾ. ಅದೇ ರೀತಿ 1, 5 ಅನ್ನೋದು ಎಲ್ಲಿ ಪಾಸ್ ಆಗಿರುತ್ತೆ ನೋಡಿ, 1 ಪಕ್ಕ 5 ಇರ್ಬೋದು, 1 ಪಕ್ಕ 55 ಇರ್ಬೋದು, 115 ಇರ್ಬೋದು. ಈ ರೀತಿ ಎಲ್ಲೆಲ್ಲಿ ನಿಮ್ಮ ಫೋನು, ನಿಮ್ಮ ಅಕೌಂಟ್ ನಂಬರು, ನಿಮ್ಮ ಮನೆ ನಂಬರು, ನಿಮ್ಮ ಮೊಬೈಲ್ ನಂಬರು ಅಥವಾ ನಿಮಗೆ ಏನಾದರೂ ಒಂದು ಸ್ವಿಚ್ ಕೋಡು ನಂಬರ್ಸ್ ಕೊಟ್ಟಾಗ ಅಲ್ಲೆಲ್ಲ ಕಡೆ ಇದು ಪಾಸ್ ಆಗಿರುತ್ತೆ. ಅವರೆಲ್ಲರಿಗೂ ಕೂಡ ತುಂಬ ಪಾಸಿಟಿವ್, ತುಂಬ ಅತಿ ಹೆಚ್ಚು ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳು ನಿಮ್ಮ ಆಗ್ತಾ ಹೋಗ್ತವೆ. ಅದೇ ರೀತಿ 1, 7 ಅನ್ನೋದು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಸೊ 1 ಪಕ್ಕ 7 ಎಲ್ಲಿ ಬಂದಿರುತ್ತೆ, ಆ ಯಾರ್ಯಾರು ಫೋನ್ ನಂಬರಲ್ಲಿ 1 ಪಕ್ಕ 7 ಇರುತ್ತೆ ಅವರು ಕೂಡ ಅತಿ ಹೆಚ್ಚು ಸಕ್ಸಸ್ನ ನೋಡ್ತಾ ಹೋಗ್ತೀರಾ. ಒಂದು ಫೋನ್ ಕಾಲ್ ಮಾಡಿದ್ರೇ ಎಷ್ಟೋ ನಿಮಗೆ ಪಾಸಿಟಿವ್ ನ್ಯೂಸ್ಗಳು ನಿಮಗೆ ಬರುತ್ತೆ. ಅದೇ ರೀತಿ 1, 9 ಅನ್ನೋದು ಅತಿ ಹೆಚ್ಚು ಬಾಂಡಿಂಗ್ ಆಗಿರುವಂಥ ನಂಬರು. 1 ಪಕ್ಕ 9 ಎಲ್ಲೆಲ್ಲಿ ಪಾಸ್ ಆಗುತ್ತೆ ಅಲ್ಲೆಲ್ಲ ಕೂಡ ತುಂಬ ಶುಭ ಫಲಗಳನ್ನೇ ನೋಡ್ತೀರಾ. ಅದೇ ರೀತಿ ನೋಡಿ 1, 6, 1 ಪಕ್ಕ 6 ನಿಮ್ಮ ಮೊಬೈಲು, ನಿಮ್ಮ ಗಾಡಿ ನಂಬರು, ನಿಮ್ಮ ಒಂದು ಮನೆ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಎಲ್ಲಿ 1 ಪಕ್ಕ 6 ಅನ್ನೋ ನಂಬರು ನಿಮ್ಮ ಒಂದು ಅಕೌಂಟ್ ನಂಬರ್ ಆಗಿರ್ಬೋದು ಅಥವಾ ನೀವೇನು ಗೂಗಲ್ ಪೇ, ಫೋನ್ಪೇ, ಸ್ವಿಚ್ ಕೋಡು, ಇದು ಫೋನಲ್ಲೆಲ್ಲ ಬಾರ್ಕೋಡ್ ಎಲ್ಲ ಮಾಡ್ಕೊಂಡಿರ್ತೀರ. ಸೊ ಆ ಒಂದು ನಂಬರಲ್ಲಿ 1, 6 ಅಂತ ಬರೋ ಒಂದು ನಂಬರಿಂದ ಅತಿ ಹೆಚ್ಚು ಸ್ಟ್ರಗಲ್ನ ನೋಡ್ತೀರಾ. 1 ಪಕ್ಕ 6 ಎಲ್ಲಿ ಪಾಸ್ ಆಗಿರುತ್ತೋ ಅಲ್ಲೆಲ್ಲನೂ ತುಂಬ, ನೀವು ಏನು ಒಂದು ಕೆಲಸ ಮಾಡೋಕ್ಕಾಗೋದ್ರೂ ಕಟ್ಟು ಪೂರ್ತಿ ಕೆಲಸ ಯಾವತ್ತೂ ನೀವು ಮಾಡೋಕ್ಕೆ ಆಗೋದಿಲ್ಲ. ಎಲ್ಲೋದ್ರೂ ಅರ್ಧಂಬರ್ಧ ಕೆಲಸ ಆಗ್ತಾ ಇರುತ್ತೆ. ಅದೇ ರೀತಿ ನೋಡಿ 1, 6 ಆ ಡೇಟಲ್ಲಿ, ಆ 1, 6 ಅನ್ನೋ ಡೇಟಲ್ಲಿ ಹುಟ್ಟಿರೋರಾಗಿರ್ಬೋದು ಅಥವಾ 1, 16 ಅನ್ನೋ ನಂಬರು ನಿಮ್ಮ ಎಲ್ಲಿ ಪಾಸ್ ಆಗಿರಲಿ, ನಿಮ್ಮ ಮನೆ ನಂಬರಲ್ಲಿದ್ದರೂ ಕೂಡ ಮನೇಲಿ ಏನಾದರೂ ಒಂದೊಂದು ಪ್ರಾಬ್ಲಮ್ಮು ನೋಡಿ. ಇದೇ ರೀತಿ ನೋಡಿ, ದರ್ಶನ್ ಅವ್ರದ್ದು ಕೂಡ 16ನೇ ತಾರೀಕು ಹುಟ್ಟಿರ್ತಾರೆ. ಅವರ ಒಂದು ಡೇಟ್ ಆಫ್ ಬರ್ತಲ್ಲಿ 1 ಪಕ್ಕ 6 ಎಲ್ಲಿ ಪಾಸ್ ಆಗಿರುತ್ತೆ ಅಲ್ಲಿ
ತುಂಬ ಸ್ಟ್ರಗಲು, ಲೈಫು ಸ್ಟ್ರಗಲು, ತುಂಬ ಕಷ್ಟಪಟ್ಟ ಮೇಲೆ ಬರ್ತಾರೆ. ಎಲ್ಲೋ ಒಂದು ಕಡೆ ಕಾಂಟ್ರವರ್ಸಿ ಆಗ್ತಾ ಇರುತ್ತೆ, ಏನು ನೆಮ್ಮದಿ ಇರೋದಿಲ್ಲ, ಫ್ಯಾಮಿಲಿ ಡಿಸ್ಟರ್ಬ್ ಅಂತೂ ಅತಿ ಹೆಚ್ಚು ಆಗ್ತಾ ಇರುತ್ತೆ. ಅದೇ ರೀತಿ ಕುಮಾರಸ್ವಾಮಿ ಅವ್ರದ್ದು ಕೂಡ 16ನೇ ತಾರೀಕಾಗಿರುತ್ತೆ. ಅವರು ಕೂಡ ನೋಡಿ ಏನಾದರೂ ಒಂದು ಸಮಸ್ಯೆಗೆ ಒಳಪಡ್ತಾ ಇರ್ತಾರೆ. ಯಾಕಂದರೆ ಆ ಒಂದು ಡೇಟು, ಆ ಒಂದು ನಂಬರ್ ಇದೆಯಲ್ಲ, ಆ ನಂಬರ್ ಕ್ವಾಲಿಟಿನೇ ಆಗಿರುತ್ತೆ. ಸೊ ಈ ಯಾರ್ಯಾರು 16 ಅವರ ಮನೆ ನಂಬರು, ಫೋನ್ ನಂಬರು ಮತ್ತು ಅವರ ಒಂದು ವೆಹಿಕಲ್ ನಂಬರ್ ಆಗಿರ್ಬೋದು, ಏನಾದರೂ ತಲೆನೋವು ಇದ್ದೇ ಇರುತ್ತೆ ನಿಮಗೆ. ಒಂದು ಪಕ್ಕ 6, ಒಂದು ಪಕ್ಕ 6 ಅಥವಾ 116 ಆಗಿರ್ಬೋದು, 166 ಆಗಿರ್ಬೋದು. ಈ ರೀತಿ ನಂಬರ್ ಪಾಸ್ ಆಗಿದ್ರೆ, ಒಂದು ಪಕ್ಕ 6 ಪಾಸ್ ಆಗಿದ್ರೆ ಖಂಡಿತ ನಿಮಗೆ ಇನ್ನಿಲ್ದಿದ್ದ ಪ್ರಾಬ್ಲಮ್ಮು ನೋಡಿ. ಅದೇ ರೀತಿ 1 ಮತ್ತು 8, 1, 8 ಅನ್ನೋದು ಪಾಸ್ ಆಗೋದ್ರೆ ಅತಿ ಹೆಚ್ಚು ಪ್ರಾಬ್ಲಮ್ನ ಅನುಭವಿಸ್ತೀರ. 1 ಪಕ್ಕ 8 ಪಾಸ್ ಆದರೆ. ಯಾಕಂದರೆ 1 ಅನ್ನೋದಕ್ಕೆ 1 ಅನ್ನೋದು 8 ಅನ್ನೋದು ತುಂಬ ಡೆಡ್ ಆಪೋಸಿಟ್ ನಂಬರ್ ಆಗಿರುತ್ತೆ. ಸೊ ಎಲ್ಲೆಲ್ಲಿ ನಿಮ್ಮ ಫೋನ್ ನಂಬರಲ್ಲಿ ಎಲ್ಲೋ ಒಂದು ಕಡೆ ಮಿಡಲಲ್ಲಿ 18, 1 ಪಕ್ಕ 8 ಆಗಿರ್ಬೋದು, ಅಥವಾ 8 ಪಕ್ಕ 1 ಆಗಿರ್ಬೋದು. ಅದೇ ರೀತಿ ನಿಮ್ಮ ಮನೆ ನಂಬರು 18 ಆಗಿರ್ಬೋದು. ನೋಡಿ ಇದೇ ರೀತಿ ನೋಡಿ ವಿರಾಟ್ ಕೊಹ್ಲಿ ಅವ್ರದ್ದು ಜರ್ಸಿ ನಂಬರ್ ಕೂಡ 18 ಆಗಿರುತ್ತೆ. ಅಲ್ಲಿ 1, 8 ಅಂತ ಪಾಸ್ ಆಗಿರುತ್ತೆ. ಬಟ್ ಅವ್ರಿಗೂ ತುಂಬ ಪ್ರಾಬ್ಲಮ್, ಅವ್ರಿಗೆ ಪರ್ಸ್ನಲ್ ಪ್ರಾಬ್ಲಮ್ ಆಗಿರ್ಬೋದು, ಅವರ ಯಾವ ಒಂದು ಮ್ಯಾಚಲ್ಲಿ ಏನಾದರೂ ಒಂದು ಕಾಂಟ್ರವರ್ಸಿ ಆಗ್ತಾ ಇರುತ್ತೆ. ಅದೇ ರೀತಿ ನೋಡಿ ದೇವೇಗೌಡರದ್ದು ಕೂಡ 18ನೇ ತಾರೀಕು ಕೊಟ್ಟಿರ್ತಾರೆ. ಅವ್ರಿಗೂ ಅಷ್ಟೇ, ಅವರು ಎಷ್ಟೇ ಒಂದು ಇದರಲ್ಲಿದ್ರೂ ಎಲ್ಲೋ ಒಂದು ಕಡೆ ತುಂಬ ಫ್ಯಾಮಿಲಿ ಇಶ್ಯೂಸ್ ಆಗಿರುತ್ತೆ. ಹೊರಗಡೆ ಪ್ರಪಂಚದಲ್ಲಿ ಒಂಥರ ಇದ್ದರೆ, ಮನೆಯ ಒಂದು ವಾತಾವರಣದಲ್ಲಿ ನಮ್ಮ ಕುಟುಂಬದಲ್ಲಿ ಏನೇನೆಲ್ಲ ಪ್ರಾಬ್ಲಮ್ನ ಅನುಭವಿಸ್ಬೇಕಾಗುತ್ತೆ. ಅದೇ ರೀತಿ ನೋಡಿ ಉಪೇಂದ್ರ ಅವ್ರದ್ದು ಕೂಡ 18ನೇ ತಾರೀಕಾಗಿರುತ್ತೆ. ಅವರ ಒಂದು ಡೇಟ್ ಆಫ್ ಬರ್ತಲ್ಲಿ ಕೂಡ 1, 8, ಬರೀ ಡೇಟ್ ಆಫ್ ಬರ್ತಲ್ಲೇ 1, 8 ಅಂತ ಹಿಂಗೆ ಪಾಸ್ ಆದಾಗ ಅವರ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಅತಿ ಹೆಚ್ಚು ಆಗ್ತಾ ಇರುತ್ತೆ. ವಿಷ್ಣುವರ್ಧನ್ ಅವ್ರದ್ದು ಕೂಡ 18ನೇ ತಾರೀಕಾಗಿರುತ್ತೆ. ಸೊ 18 ಅನ್ನೋ ನಂಬರ್ಗೆ ಎಷ್ಟು ಪವರ್ ಇದೆ ನೋಡಿ. ಯಾಕಂದರೆ ಅಲ್ಲಿ 1, 8 ಎಲ್ಲಿ ಪಾಸ್ ಆಗಿರುತ್ತೆ. ಅವರು ಕೂಡ ಸಾಕಷ್ಟು ಪ್ರಾಬ್ಲಮ್ನ ಅನುಭವಿಸಿದ್ರು. ಅವರು ಸತ್ತ ಮೇಲೆ ಕೂಡ ಅವ್ರಿಗೆ ನೋಡಿ, ಅವ್ರಿಗೆ ಒಂದು ನೆಲೆ ಅಂತ ಸಿಕ್ಕಲಿಲ್ಲ. ಅದರಲ್ಲೂ ಕೂಡ ಅವರ ಒಂದು ಫ್ಯಾಮಿಲಿ ಕೂಡ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರುತ್ತೆ. ಅದೇ ರೀತಿ ಶ್ರುತಿ ಅವ್ರದ್ದಾಗಿರ್ಬೋದು, ಅವ್ರದ್ದು 18ನೇ ತಾರೀಕು, ಅವರ ಡೇಟ್ ಆಫ್ ಬರ್ತ್ ಕೂಡ 18ನೇ ತಾರೀಕು. ಸೊ ಅವರಲ್ಲೂ ಕೂಡ ತುಂಬ ಫ್ಯಾಮಿಲಿ ಡಿಸ್ಟರ್ಬೆನ್ಸು, ತುಂಬ ಫ್ಯಾಮಿಲಿ ಪ್ರಾಬ್ಲಮ್ಮು ನೋಡಿ. ಈ 18 ಅನ್ನೋ ನಂಬರ್ಗೆ ಒಂದಲ್ಲ ಒಂದು ಪ್ರಾಬ್ಲಮ್ಮು. ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರೋದಿರಲಿ, ಯಾರ ಫೋನ್ ನಂಬರಲ್ಲಿ 1 ಮತ್ತು 8 ಎಲ್ಲಿ ಪಾಸ್ ಆಗಿರುತ್ತೆ, ನೀವೆಲ್ಲ ಫೋನ್ ನಂಬರ್, ನಿಮ್ಮ ನಂಬರ್ಗಳು ಚೆಕ್ ಮಾಡ್ಕೊಳ್ಳಿ. 1, 8 ಆಗಿರ್ಬೋದು. ನಿಮ್ಮ ಮನೆ ನಂಬರು, ರಜನಿಕಾಂತ್ ಅವ್ರ ಮನೆ ನಂಬರ್ ಕೂಡ 1, 8. ಆದರೆ ಅವ್ರು ದೊಡ್ಡ ಸೂಪರ್ ಸ್ಟಾರ್ ಆಗಿರ್ತಾರೆ. ಆದರೆ ಅವರ ಮನೆಯ ಪ್ರಾಬ್ಲಮ್ಮು, ಅವ್ರ ಮನೇಲಿ ತುಂಬ ಡಿಸ್ಟರ್ಬೆನ್ಸು, ಫ್ಯಾಮಿಲಿ ಡಿಸ್ಟರ್ಬೆನ್ಸು, ಅವ್ರ ಮನೇಲಿ ಅತಿ ಹೆಚ್ಚು ಫ್ಯಾಮಿಲಿ ಪ್ರಾಬ್ಲಮ್ ಅವ್ರಿಗಿರುತ್ತೆ. ಸೊ ಇದೆಲ್ಲ ಕೂಡ 18 ಅನ್ನೋ ನಂಬರನ್ನು ಸೂಚಿಸುತ್ತೆ. ಯಾಕಂದರೆ 1 ಪಕ್ಕ 8 ಪಾಸ್ ಆಗಿರುತ್ತೆ ನೋಡಿ. 1 ಪಕ್ಕ ತಂದೆ ಮಗ ಒಟ್ಟಿಗೆ ಎಲ್ಲಿ ಕೆಲಸ ಮಾಡ್ತಿರ್ತೀರ, ಅದೇ ಡೇಟ್ ಆಫ್ ಬರ್ತ್ ಆಗಿರುತ್ತೆ. ಅಲ್ಲೂ ಕೂಡ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಅತಿ ಹೆಚ್ಚು ಆಗಿರುತ್ತೆ.